ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಪೊಟೆಟೊ ಪಿಜ್ಜಾ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೆ ಟೊಮೆಟೊ ಸಾಸ್, ಕ್ಯಾರೆಟ್, ಬಾಯ್ಲ್ಡ್ ಸ್ವೀಟ್ ಕಾರ್ನ್, ಚೀಸ್, ಆನಿಯನ್ ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್. ಈಗ ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ಅದು ಕಾದ ನಂತರ ಪೊಟೆಟೊನ ಹಾಕಬೇಕು. ಪೊಟೆಟೊ ಇಷ್ಟು ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಸ್ಲೈಸ್ ಮಾಡಬೇಡಿ. ಇಷ್ಟು ದಪ್ಪ ಇದ್ದರೆ ಅದು ಎಲ್ಲ ಕಾರ್ನಲ್ಲಿ ಹಾಕೋದಕ್ಕೂ ಚೆನ್ನಾಗಾಗುತ್ತೆ. ಹಾಗಾಗಿ ಸೊ ಇಲ್ಲಿ ನಾನೀಗ ಪೊಟೆಟೊ ಎಲ್ಲ ಕಟ್ ಮಾಡಿ ಎಲ್ಲ ಪ್ಲೇಸ್ ಮಾಡ್ಕೊತೀನಿ. ಈಗ ನೀರನ್ನ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಹೀಗೆ ಹಾಕೋದ್ರಿಂದ ಅದು ತಳ ಕೂಡ ಹಿಡಿಯೋದಿಲ್ಲ, ಹಾಗೆ ಪೊಟೆಟೊ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ಈಗ ನಾನು ಸ್ವಲ್ಪ ಸಾಲ್ಟ್ ಹಾಗೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಆದರೂ ಯೂಸ್ ಮಾಡ್ಬೋದು, ಬಟ್ ಎಲ್ಲ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಪೆಪ್ಪರ್ ಅಷ್ಟೇ. ಸೊ ಇದನ್ನ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4 ಮಿನಿಟ್ಸ್ ಕುಕ್ ಆಗಲಿ, ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಹಾಗಾಗಿ ಈಗ ಇದನ್ನ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕೋಬೇಕು. ಸೊ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಖಂಡಿತ ಇಷ್ಟಪಟ್ಟು ತಿಂತಾರೆ ಅವರು. ಆ್ಯಂಡ್ ತುಂಬ ಸಣ್ಣ ಪೊಟೆಟೋಸ್ ಆಗಿರೋದ್ರಿಂದ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿ ಮನೇಲಿ ಖಂಡಿತ ಅವ್ರು ಇಷ್ಟ ಆಗುತ್ತೆ ಅವರಿಗೆ. ಆ್ಯಂಡ್ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಲೂ ಬೇಗ ಮಾಡಬೇಕು ಅನ್ನೋದು ಸ್ನ್ಯಾಕ್ಸ್ ಅಂತ ಆದಾಗ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿ ಅಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನು ಸ್ಪೂನಲ್ಲಿ ಅದನ್ನ ಪೋಕ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಅಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಪೊಟೆಟೊ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಇದಕ್ಕೆ ಆಗಲೇ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ, ಸಾಸ್, ಸ್ವೀಟ್ ಕಾರ್ನ್ ಬಾಯ್ಲ್ಡ್ ಇದೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಸಾಸೆಲ್ಲ ಅಪ್ಲೈ ಮಾಡ್ಕೋತೀನಿ. ನೀವು ವೆಜಿಟೇಬಲ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೆಟೊನಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಪನ್ನೀರು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಸ್ಟ್ ಸ್ವೀಟ್ ಕಾರ್ನ್ ಹಾಗೂ ಕ್ಯಾರೆಟ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಸಾಸ್ ಎಲ್ಲ ಕಡೆ ಎಲ್ಲದಕ್ಕೂ ಹಾಕೋತೀನಿ ನಾನು, ಒಂದು ಸೈಡ್ ಮಾತ್ರ. ಸೊ ಅಲ್ಲಿ ನೋಡ್ತಿದ್ರೆ ಸಾಸ್ ಹಾಕಿ ಆದಮೇಲೆ ನಾನೀಗ ಚೀಸ್ ಹಾಕ್ತಾಯಿದ್ದೀನಿ. ಸೊ ಇದು ಮೊಜರೆಲ್ಲಾ ಚೀಸ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದರೆ ಪಿಜ್ಜಾ ಆಲ್ಮೋಸ್ಟ್ ಎಲ್ಲರೂ ಲೈಕ್ ಮಾಡ್ತಾರೆ. ಸೊ ಈಗ ಈ ಥರ ವೆಜಿಟೇಬಲಲ್ಲಿ ನಾವು ಮಾಡಿಕೊಟ್ಟಾಗ ಅವ್ರಿಗೊಂಥರ ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ಟ್ರೈ ಮಾಡಿ. ಮಕ್ಕಳು ಇನ್ನೇನು ಸಮ್ಮರಲ್ಲಿ ಸ್ಟಾರ್ಟ್ ಆಗಿದೆ, ಮನೆಯಲ್ಲೇ ಇರ್ತಾರೆ ಆಟ ಆಡ್ಕೊಂಡು ಎಲ್ಲ. ಸೊ ಮನೆಗೆ ಗೆಸ್ಟ್ ಕೂಡ ಬರ್ತಾ ಇರ್ತಾರೆ ಹಾಲಿಡೇಸಲ್ಲಿ. ಸೊ ಈಗ ನಾನು ಆನಿಯನ್ ಕೂಡ ಹಾಕೋತಾ ಇದ್ದೀನಿ. ಸೊ ಆನಿಯನ್ ಜೊತೆ ಟೊಮೆಟೊನೂ ಹಾಕೋಬೋದು, ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಆನಿಯನ್ ಎಲ್ಲ ಹಾಕಿ ಆದಮೇಲೆ ಈಗ ಸ್ಟವ್ ಆಫ್ ಮಾಡಿ ನಾನು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋತಾ ಇರೋದು ಪೊಟೆಟೊಗೆ. ಈಗ ಗ್ರೇಟೆಡ್ ಕ್ಯಾರೆಟ್ ಕೂಡ ಹಾಕೋತಿದ್ದೀನಿ. ಸೊ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡೋಕ್ಕಿಂತ ಈ ಥರ ಗ್ರೇಟ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಬೇಗನೂ ಅದು ಬಾಯ್ಲ್ ಆಗುತ್ತೆ. ಹಾಗಾಗಿ ಈಗ ಸ್ವೀಟ್ ಕಾರ್ನ ನಾನು ಫಸ್ಟ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಅದನ್ನು ಕೂಡ ಇಲ್ಲಿ ಹಾಕೋತಿದ್ದೀನಿ. ಸ್ವೀಟ್ ಕಾರ್ನ್ ತುಂಬಾ ಒಳ್ಳೆಯದು, ಕ್ಯಾರೆಟ್ ಕೂಡ ಹೆಲ್ತಿಗೂ ಒಳ್ಳೆಯದು. ಸೊ ಕೆಲವು ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿನ್ನೋದಿಲ್ಲ. ಸೊ ಈ ಥರ ನೀವು ಮಾಡಿಕೊಟ್ಟಾಗ ಅವರಿಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಖಂಡಿತ ಅವ್ರು ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ. ಸೊ ಇದೆಲ್ಲ ಹಾಕಿ ಆದಮೇಲೆ ಈಗ ನಾನು ಸ್ವಲ್ಪ ಅದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಚೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಟೆ ಕುಕ್ ಮಾಡಬೇಕು. ಸೊ ನೋಡ್ತಿದ್ರೆ ಚೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಆ್ಯಂಡ್ ಈಗ ಸ್ವಲ್ಪ ನಾನು ಇದ್ರ ಮೇಲೆ ಸಾಲ್ಟ್, ಪೆಪ್ಪರ್ ಹಾಕಿಬಿಟ್ಟು ಇನ್ನೊಂದು 2 ಮಿನಿಟ್ಸ್ ಪ್ಯಾನಲ್ಲೇ ಹಾಗೆ ಇದು ಮಾಡ್ತೀನಿ. ಸೊ ಚೆನ್ನಾಗಿ ಸ್ಟವ್ ಆನಲ್ಲೇ ಇರಬೇಕು, ಲೋ ಫ್ಲೇಮಲ್ಲಿ ಇಟ್ಟರೆ ಇದು ಮಾಡಿ ಪೆಪ್ಪರ್ ಹಾಗೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಇದ್ರ ಮೇಲೆ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕಿದರೂ ಚೆನ್ನಾಗಿರುತ್ತೆ, ಇಲ್ಲ ಆರಿಗೆನೋ ಇದೆಲ್ಲ ಹಾಕ್ಬೋದು. ನಾನೇನು ಹಾಕಿಲ್ಲ. ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಸೊ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಸೊ ಯಾರೆಲ್ಲ ಸಪೋರ್ಟ್ ಮಾಡಿದರೆ ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಟ್ರೈ ಮಾಡಿ ನೀವು ಕೂಡ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್.